ಜಿಯೋ ಇವತ್ತೆಲ್ಲ ಹೊಂಟಿವಂದ್ರೆ ಔಟ್ಸೈಡ್. ಸೊ ನಾನಿಲ್ಲದೀನಿ, ಹಿಂದೆ ರೋಹಿತ್ ಅವನೇ, ಶಶಾಂಕ್ ಬರ್ತಾನೆ ಮತ್ತು ಓಂಕಾರ್ಗೆ ಒಂದು ಕರ್ಕೊಳಕ್ಕೆ ಹೋಗ್ಬೇಕು. ಈಗ ಓಂಕಾರ ಕರ್ಕೊಳಕ್ಕೆ ಹೋಗ್ತೀವಿ. ಓಂಕಾರ ಕರ್ಕೊಂಡು ಅಲ್ಲಿಂದ ಸೀದಾ ಆಫ್ ಟು ಹೊಂಟಿವಿ ಒಂದು ಕಡೆ. ನೀವು ನೋಡಿರ್ತೀರಿ ಆ ಪ್ಲೇಸ್ ಅಷ್ಟೇ, ಅಲ್ಲೇ ಹೊಂಟಿವಿ, ಮತ್ತೆ ಎಲ್ಲ ಹೊಂಟಿಲ್ಲ. ಸೊ ಅಲ್ಲಿ ಹೋಗಿ ಸಿಗ್ತೀನಿ ಅಂತ ಆನ್ ದಿ ವೇದಾಗೆ ಸಿನಿಮೆಟಿಕ್ ತೊಗೊಂಡಿರ್ತೀನಿಲ್ಲ. ಸೊ ಎಲ್ಲನ ಎಂಜಾಯ್ ಮಾಡಿರಿ. ಬಟ್ ಆದಷ್ಟು ಲೇಟ್ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಾನು, ಯಾಕಂದ್ರೆ ಒಂದು ಸ್ವಲ್ಪ ನೋಡೋಕೆ ಇಶ್ಯೂ ಆಗಿದ್ದು. ನಾನು ಇಶ್ಯೂ ಅನ್ನೋಕ್ಕಿಂತ ಒಂದು ಸ್ವಲ್ಪ ನಾನು ಸೀರಿಯಸ್ ತೊಗೊಂಡಿಲ್ಲ. ಸೊ ಇನ್ಮೇಲೆ ಸೀರಿಯಸ್ ತೊಗೊಂಡು ಡೈಲಿ ವ್ಲಾಗ್ಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡತ್ತೀನಿ. ಸೊ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿನಿ. ಸೊ ಮಾಡಿರಿ ಸಪೋರ್ಟ್ ಆದಷ್ಟು. ಸೊ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಬಟ್ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡ್ತಿರಲ್ಲ, ಕಮೆಂಟ್ ಒಳಗೆ ಎದಕ್ಕೆ ಇಷ್ಟ ಆಗಿಲ್ಲ, ಏನು ಪ್ರಾಬ್ಲಮ್ ಐತೆ ಅಂತ ಅದನ್ನು ನನಗೆ ಹೇಳ್ರಿ. ಯಾಕಂದ್ರೆ ನೆಕ್ಸ್ಟ್ ವೀಡಿಯೋದಾಗ ನಾನು ಅದನ್ನು ಇಂಪ್ರೂವ್ ಮಾಡ್ಕೋಬೇಕಂತ ಐತಿ. ಅಂದ್ರೆ ಗ್ರೋತ್ ಮಾಡ್ಕೊತ ಹೋಗ್ಬೇಕಂತ, ಪ್ರತಿಯೊಂದು ಕಲ್ಕೊಂತ ಹೋಗ್ಬೇಕು ಹೊಸ ಹೊಸದು. ಹಂಗಾಗಿ ನೀವೇನೋ ತಪ್ಪೈತೆ ಅಂತ ಹೇಳಿಬಿಟ್ರೆ ಅದನ್ನು ಕಲಿತೀನಿ, ಕಲಿತು ಮತ್ತು ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ. ಸೊ ಸಿಗ್ತೀನಿ ಅಂತ ಮುಂದೆ ನಿಮ್ಗೆ. ಅಲ್ಲಿ ತನಕ ಮಜಾ ಮಾಡೋಣ, ಬರ್ರಿ. ಅಭಿಷೇಕ್ ಮುಷ್ಟಿಗೇರಿ ಸಾಕ ಒಂದ್ ಎಷ್ಟು ಮಾಡ್ತಿ. ಹೆಂಗ್ ಬೈ ಕಿತ್ತ ಬಿಟ್ಟೇನದ ಎಲ್ಲ ಡೂಪ್ಲಿಕೇಟ್ ಮಾಲ್ ಹಾಕ್ಯಾನ. ಸೊ ಫೈನಲಿ ಬಂದುಬಿಟ್ಟಿದ್ವಿ ಎಲ್ಲಂದ್ರೆ ಗೋಕರ್ಣದ ಒಂದು ಪ್ರಖ್ಯಾತವಾದಂಥ ಕೋಟೆ. ಇದು ಬಂದುಬಿಟ್ಟು ಪಶ್ಚಿಮ ಕರಾವಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲೈತಿ. ಗೋಕರ್ಣದಿಂದ 12-20 ಕಿಲೋಮೀಟರ್ ದೂರ ಐತಿ. ಸೊ ಇದ್ರ ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 8ರಿಂದ ಸಂಜೆ 5 ಮಟ ಇರ್ತೈತಿ. ಇದನ್ನು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 12ನೇ ಶತಮಾನದಾಗ. ಅವಾಗ ನವಾಯುತ್ ಅನ್ನೋ ಒಬ್ಬ ರಾಜ ಕಟ್ಟಿದ್ರು. ಸೊ ಅದಾದಮೇಲೆ ನಡಕ್ಕೆ ಏನಾಯ್ತು ಅಂದ್ರೆ 16ನೇ ಶತಮಾನದಾಗ ಇದು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆದಲ್ಲಿ ಬಂದುಬಿಡ್ತಲ್ಲ. ಸೊ ಅವಾಗ ಚೆನ್ನಭೈರವ ದೇವಿ ಅನ್ನೋರು ರಾಣಿ ಇದನ್ನು 54 ವರ್ಷಗಳ ಆಳ್ವಿಕೆಯಲ್ಲಿ ಹಿಡ್ಕೊಂಡ್ರು. ಸೊ 16ನೇ ಶತಮಾನದಾಗ ಇದನ್ನು ನವೀಕರಣ ಮಾಡಿತ್ತಂದ್ರೆ ಮರುಸ್ಥಾಪನೆ ಮಾಡಿದರು. ಮತ್ತು ನಡಕ್ಕೆ ಏನಾಯ್ತು ಅಂದ್ರೆ 1958ರಲ್ಲಿ ಇದನ್ನು ಗೌರ್ಮೆಂಟ್ ಅಂದ್ರೆ ಸರ್ಕಾರ ಆಳ್ವಿಕೆಯಲ್ಲಿ ರಾಷ್ಟ್ರೀಯಕೃತವಾಗಿ ಘೋಷಿಸಲಾಯಿತು. ಅಂದ್ರೆ ರಾಷ್ಟ್ರದಂತೇಳಿ ಘೋಷಿಸಲಾಯಿತು. ಇದು ಬಾವಿ ಏನೈತಲ್ಲ ಬಂದು ನೋಡತ್ತೀನಿ
ಆ ಕೋಟೆ ಇನ್ನೂ ನೆಲ ಸಮ ಆಗಿ ಇನ್ನೂ ಒಳಗೆ ಮಟ ಐತಪ್ಪ, ಅಷ್ಟು ದೊಡ್ಡದೈತದ ಬಾವಿ. ಸೊ ನೋಡ್ಬೋದು ಇದು ಎಲ್ಲ ಹಳೇದು ಹೆಂಗೈತಿ, ಬಾಜುಕೆಲ್ಲ ಹಚ್ಚ ಹಸಿರು ಐತಿ, ವ್ಯೂ ಮಾತ್ರ ಮಸ್ತ್ ಐತಿ. ಬಟ್ ಏನಂದ್ರೆ ನಮಗೇನು ಒಂದು ಒಳ್ಳೇದಾಯ್ತಂದ್ರೆ ನಾವು ಬೆಳಗ್ಗೆ ಹೋಗ್ಬಿಟ್ಟಿದ್ವಿ 9 ಗಂಟೆ 10 ಗಂಟೆ ಸುಮಾರು. ನಮ್ಗೆ ಬಿಸಿಲು ಅಷ್ಟು ಜಾಸ್ತಿ ಹತ್ತಿಲ್ಲ, ಬಟ್ ಮಧ್ಯಾಹ್ನ ಮೇಲೆ ಹೋದ್ರೆ ಸತ್ತು ಹೋಗ್ತೀರಿ. ಒಂದು ಬೆಳಗ್ಗೆ ಹೋಗ್ರಿ ಇಲ್ಲ ಸಂಜೆಗೆ ಹೋಗ್ರಿ. ಸೊ ಇಲ್ಲಿ ಅದ್ರ ಬಗ್ಗೆ ಇತಿಹಾಸ ಬರ್ದಾರ, ಮತ್ತು ಏನೇನು ಕಾನೂನು ಕ್ರಮ ಅಂದ್ರೆ ನೀವು ಏನೇನು ಹಾನಿ ಮಾಡಿದ್ರೆ ಅದಕ್ಕೆ ಏನೇನು ಕಾನೂನು ಕ್ರಮ ಐತಲ್ಲ ಅದೆಲ್ಲ ಬರ್ದಾರ ಇಲ್ಲಿ. ಸೊ ನೋಡ್ಬೋದು. ಇದಿಷ್ಟು ಮಿರ್ಜಾನ ಕೋಟೆದ ಸಣ್ಣದವಾಗಿ ಸಂಕ್ಷಿಪ್ತವಾಗಿ ಒಂದು ಇತಿಹಾಸ ಹೇಳಿದೆ. ಸೊ ಲೆಟ್ಸ್ ಗೋ, ಹೋಗೋಣಂತ ಬರ್ರಿ. ಎಲ್ಲಿಗೆ ಅಂದ್ರೆ ಓಂ ಬೀಚ್ಗೆ ಬರ್ರಿ. ಸೊ ಅನ್ನ ಗಾಡಿ ಪಾರ್ಕ್ ಮಾಡ್ಯಾನಲ್ಲೇ, ಅಲ್ಲಿ ಪಾರ್ಕ್ ಮಾಡ್ಯಾನ. ಅಲ್ಲಿಂದ ಬೋಟ್ ರೈಡ್, ಹಾಫ್ ಮೂನ್ ಪ್ಯಾರಡೈಸ್, ಲೈಟ್ ಹೌಸ್, ರಿವರ್ ಸ್ವಿಂಗ್ ಏನೇನೋ ತೋರಿಸ್ತಾರಂತ ನೋಡ್ರಿ. ಪ್ಲಾಸ್ಟಿಕ್ ಹೋಮ್ ಬೀಚ್. ಫೈನಲಿ ಹೋಮ್ ಬೀಚ್ ಇಲ್ಲೇ ಬಸುಡಿಗೆ ಏನತ್ತ ನೀರು ತುಂಬ್ಕೋಬೇಕಂತ. ಶಶಾ ಹೋಮ್ ಬೀಚ್ ಅಂತ ಇದಕ್ಕೆ ಹೆಸರಿಟ್ರಲ್ಲ ಶಶಾ ಗುಡಿ ಅಂತ ಬೈ. ಶೇಪ್ ಇರೋದು ಓಮ್ ಶೇಪ್ ಆಗೈತಿ. ಹಾಂ ಮತ್ತೆ ಡ್ರೋನ್ ಶಾಟ್ ನೋಡಿಲ್ಲ ನೀ? ಡ್ರೋನ್ ವ್ಯೂ ನೋಡಿದ್ರದು ನೋಡಿಲ್ಲ ನೀ? ನಾ ಮಾಡಿನಪ್ಪ ಬೋಟ್ ರೈಡ್. ಕಳೆ ಕರ್ಕೊಂಡು ಹೋಗಿ ಕಳೆ ಬೇಡ, ಡಾಲ್ಫಿನ್ ನೋಡಕ್ಕೆ ಹೋಗ್ಬೇಕಾದ್ರೆ ಬಾ. ಕಳೆ ಎಷ್ಟೈತೆ ಕೇಳೋಣ, ಒಬ್ಬರಿಗೆ 300 ರೂಪಾಯಿ ಇರ್ಬೋದು. ಬಾ ಹೋಗ್ಬಾ. ನೋಡಿಲ್ಲ ಡಾಲ್ಫಿನ್? ಡಾಲ್ಫಿನ್ ನೋಡಿಲ್ಲ? ಹಾಂ ಫುಲ್ ಅಂದ್ರೆ ಫುಲ್ ಬಿಸಿಲು ಐತಿ, ಎಲ್ಲ ಕಡೆ ನೀರಿಳೆ ಆಗೈತಿ. ಸೊ ಮಜಾ ಮಾಡೋಣಂತ. ಹುಬ್ಳಿ ಬಂದಾಗ ಬಿಟ್ಟು ಇಲ್ಲಿ ಬಂದು ಮಜಾ ಮಾಡೋಣಂತ. ನಮ್ಮ ಕರ್ನಾಟಕ ಫ್ಲ್ಯಾಗ್ ಎಲ್ಲಾದರೂ ಇದ್ದೇ ಇರ್ತೈತಿ. ಹಂಗೆ ಕೇಸರಿ ಫ್ಲ್ಯಾಗ್ ಐತಿ. ಜೈ ಆಂಜನೇಯ ಅಂತ ಹೇಳೋಣ. ಹ್ಞೂಲೇ ಬುಸುಡಿಕೆ ಮತ್ತು ಓಹೋ ಕಾಲು ಫುಲ್ ಎತ್ತಿ ಮ್ಯಾಗ ನನ್ನ ಬಿಸಿಲು ಹೊರನರದ ನೋಡೋದು. ಅಯ್ಯೋ ಮೀನ ಬಂದಿಲ್ಲ ಇಲ್ಲಿ ಬೈ, ನನಗೆ ಕಾಪಾಡು ಬೈ, ಚಾಯ್ಕೊಂಡು ಬೈ. ಬಲೆ ಬೈ, ಟೆಂಪ್ರೇಚರ್ ಚಲೋ ಐತೆ ಬೈ. ಎಲ್ಲ ಮಿಸ್ ಮಾಡ್ಕೊಂಡ್ರೆ ನಾವು ಇಂಥ ಆಪರ್ಚುನಿಟೀಸ್. ಹಾಂ, ಮಜಾ ಮಾಡಕ್ಕೆ ಬಂದಾಗ ಮಜಾ ಮಾಡೋದು ಬಿಟ್ಟು ಬಾಲೆ 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 ಇತ್ತು ನಂದು ಮೊಬೈಲ್.
ಏನಾಯ್ತು ಚಲೋ ನೋಡ್ಕೊಂಡು ಬಂದ್ವಿ. ಈಗೆಲ್ಲ ಅಂದ್ರೆ ಸೀದಾ ಮಹಾಬಲೇಶ್ವರ ಟೆಂಪಲ್ ಗುಡಿಗೆ ಹೊಂಟಿವಿ. ಗುಡಿ ಇಲ್ಲಿಂದ ಏನಿಲ್ಲ, ಪಾರ್ಕಿಂಗ್ ಮಾಡಿ ಕಾರ್. ಈಗ ಗುಡಿ ಏನಿಲ್ಲ, ಒಂದು 500 ಮೀಟ್ರ್ ಅಷ್ಟು ದೂರ ಐತಿ. ಸೊ ಹೋಗೋಣಂತ ಬರ್ರಿ. ಸೊ ಮಹಾಬಲೇಶ್ವರ ದೇವಸ್ಥಾನ ಐತೆ ನೋಡ್ರಿ. ಒಳಗೆ ಫೋನ್ ಅಲಾವ್ ಐತೆ ಗೊತ್ತಿಲ್ಲ, ನೋಡೋಣ. ಅಂದ್ರೆ ಇಷ್ಟ ಹಾಕೊಂಬರ್ಬೇಕು, ಅಲಾವ್ ಇಲ್ಲ ಅಂದ್ರೆ. ಪ್ಯಾಂಟ್ ಹಾಕೊಂಬಂದ್ರೆ ಅಲಾವ್ ಇಲ್ಲ, ಧೋತಿನ ಹಾಕೋಬೇಕು ಮತ್ತು ಶರ್ಟ್ ಎಲ್ಲ ತೆಗೆದು ಬನ್ನಿನ ಮೇಲೆ ಹೋಗ್ಬೇಕು. ಇಲ್ಲಾಂದ್ರೆ ಒಳಗೆ ಅಲಾವ್ ಇಲ್ಲ. ಈಗ ನಮ್ಮ ಜೊತೆ ಸೀನ್ ಅದ ಆಗೈತಿ. ಹಂಗಾಗಿ ವಾಪಸ್ ರಿಟರ್ನ್. ಏನಿಲ್ಲ, ಈಗ ನಂಗೆ ವ್ಲಾಗ್ ಮಾಡೋಕೆ ಮನಸ್ಸು ಬರತ್ತಿಲ್ಲ. ಅದೊಂದು ಎದಕ್ಕೆ ಗೊತ್ತಿಲ್ಲ, ಕುಲಾಳತ್ತೀನಿ ನಾವು ವ್ಲಾಗ್ ಮಾಡೋಕೆ ಮನಸ್ಸು ಬರತ್ತಿಲ್ಲ. ಸೊ ಸಿಗ್ತೇನಂತ ಸ್ಟೇಡಿಯಮ್ನಾಗಿರಿ, ಬೋಟಿಂಗ್ ಮಜಾ ಮಾಡೋಣಂತ. ಸಿನಿಮೆಟಿಕ್ ವಿಡಿಯೋ ಬರ್ತಾವೆ, ಫುಲ್ಲಿ ಎಂಜಾಯ್ ಮಾಡ್ತೀವಿ. ಇಲ್ಲಿ ಅಕ್ವಾ ಬೋಟಿಂಗ್ ಅಂತಂದು ಒಂದು ಇದೇ ಐತಿ. ಬೋಟಿಂಗ್ ಅವ್ರದ್ದು ಕರ್ಕೊಂಡು ಹೋಗ್ತಾರೆ ನಿಮ್ಗೆ. ಸೊ ಒಬ್ರೊಬ್ರಿಗೆ 200 ರೂಪಾಯಿ ಐತಿ. ಬಟ್ ಅವ್ರು ಒಬ್ರೊಬ್ರು ಬಾಯಿಗೆ ಬಂದಿದ್ದಾರ ಒಂದೊಂದು ರೇಟ್ ಇಲ್ಲ. ಸೊ ಅದನ್ನೆಲ್ಲ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಕರೆಕ್ಟಾಗಿ ಕೇಳ್ಕೊಂಡು ಬರ್ರಿ. ಒಬ್ರೊಬ್ರಿಗೆ 200 ರೂಪಾಯಿ ತೊಗೊತಾರೆ ಈಸಿಯಾಗಿ. ಸೊ ಅನ್ನ ಇಲ್ಲದನ ಇನ್ನು ಇಳಿಯಾತನ ಕಾರ್ದಾಗಿಂದ ಮೇಕಪ್ ಮಾಡ್ಕೊಳತ್ತಾನ ರೋಹಿತ, ಓಂಕಾರ, ನಾನು ಇಲ್ಲದೇನೆ. ಸೊ ನೋಡ್ಬೋದಾ, ವ್ಯೂ ಮಾತ್ರ ಮಸ್ತ್ ಐತಿ. ಸೊ ಸ್ಟೇಟ್ಯೂನಾಗಿರಿ, ಮುಂದೆ ಸಿನಿಮೆಟಿಕ್ ವೈಸ್ ಬರ್ತಾವಂತ, ಎಂಜಾಯ್ ಮಾಡಿರಿ. ಫೋಟೋಶೂಟ್ ಎಲ್ಲ ಹೆಂಗೆ ನಡೆದಾವ ಇಲ್ಲಿ. ಇಲ್ಲಿ ಫೋಟೋಶೂಟ್ ಹೆಂಗೆ ನಡೆಯತ್ತ ನೋಡ್ರಿ. ಇಲ್ಲಿ ಇವಾಗ ಅದು ನಿಮಗೆ ಹೆವಿ ಡೀಪ್ ಫಾರೆಸ್ಟ್ ಇದೆ. ಅದು ನಡೀರಿ ಬ್ರೋ ಕಮಾನ್ ನೋಡ್ಬೋದು ಈ ಥರದ. ಐ ಆಮ್ ಫ್ರಮ್ ಹುಬ್ಳಿ, ಕರ್ನಾಟಕ ಒಂದೇ. ಯಾ ಅಂತ ತಂದೆ ಒಳಗೆ ಚೆನ್ನಾಗಿಲ್ಲ. ಕೈವಾರ ಊಟ ಮಾತ್ರ ಸೂಪರ್.
ಎಂಜಾಯ್ ಮಾಡ್ರಿ ಕಣ್ ತುಂಬೋರಿ ಆದಷ್ಟು ಶೇರ್ ಮಾಡ್ರಿ ಯಾವುದೋ ಪರ್ವತ ಬ್ಯಾಕ್ ವಾಟರ್ ನೋಡ್ಬೇಕಂತಂದ್ರಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ದಯವಿಟ್ಟು ಬರ್ರಿ ಈ ಇವನ ಮಜಾ ಮಾಡ್ರಿ ನೋಡ್ಬೋದ ಬ್ಯಾಕ್ ಸೈಡ್ ಹೆಂಗೈತೆ ನೋಡ್ಬೋದು ವ್ಯೂ ಸೊ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಖುಷಿಯಾಗಿರಿ ಮಜಾ ಮಾಡ್ರಿ ಲೈಫ್ ಇರೋದು ಒಂದೇ ಆ ಲೈಫ್ ಮತ್ತೆ ವಾಪಸ್ ಬರ್ತೈತಿಲ್ಲ ಗೊತ್ತಿಲ್ಲ ಇರೋಷ್ಟು ದಿನ ಇರ್ಬೇಕು ಮಜಾ ಮಾಡಿ ಸಾಯ್ಬೇಕು ಸೊ ಸಿಕ್ತಿನಂತ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ತನಕ ಬಾಯ್ ಬಾಯ್